ಇರೋ ಅಧಿಕಾರಿಗಳೆಲ್ಲರಿಗೂ ಎಚ್ಚರಿಕೆ, ಒಂದು ಮನವಿ ಎಚ್ಚರಿಕೆ ಎರಡೂ ಇರಲಿ. 3 ದಿನ ಕಾಲಾವಕಾಶ ಇರುತ್ತೆ. 3 ದಿನದಲ್ಲಿ ಟೀಚರ್ ಇಲ್ಲಿ ಬರ್ದಿಲ್ಲ ಅಂದರೆ DC ಆಫೀಸ್ ಹತ್ರ ಧರಣಿ. ಗೋಪೇನಹಳ್ಳಿ ಗ್ರಾಮ, ಹೆಂಗಸಂದ್ರ ಪಂಚಾಯಿತಿ, KGF ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲಿ 70 ಜನ ಮಕ್ಕಳಿದ್ದುಕೊಂಡು ಒಬ್ಬ ಟೀಚರ್ ಇಲ್ಲ ಸರ್. ಇಲ್ಲಿ ಮಕ್ಕಳು ಬರ್ತಾರೆ, ಬೆಳಗ್ಗೆ ಬರ್ತಾರೆ, ಊಟ ಹಾಕ್ತಾರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಒಬ್ಬ ಟೀಚರ್ ಇದ್ದಾರೆ, ಒಬ್ಬ ಟೀಚರ್ ಇದ್ಕೊಂಡು 70 ಜನಕ್ಕೆ ಹೆಂಗೆ ಸರ್ ಪಾಠ ಮಾಡೋದು? ಪಾಠ ಮಾಡಿಕೊಂಡು ಅವರು ಪಾಠನೂ ಹೇಳಲ್ಲ, ಅದೇ ಯಾವುದೋ ಜಾತಿ ಗಣತಿ ಅಂತ ಸೆನ್ಸಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಂದುಬಿಟ್ಟು ಅವರು ಬೆಳಗ್ಗೆ ಹೋದರೆ ಸಾಯಂಕಾಲ ಜಾತಿ ಗಣತಿ ಮಾಡ್ತಾರೆ. ಮಕ್ಕಳಿಗೆ ಯಾರು ಬರ್ತಾರೆ ಅವ್ರು ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಅದಕ್ಕೆ ನಾವು BOಗೆ ನಿನ್ನೆ ಹೇಳಿದ್ವಿ, 1 ತಿಂಗ್ಳಿಗೆ ಮುಂಚೆನೂ ಹೇಳಿದ್ವಿ, ಈ ಥರ ಮಕ್ಕಳಿದ್ದಾರೆ ಮೇಡಮ್, ಟೀಚರ್ ಯಾರೂ ಇಲ್ಲ ಅಂತ. 1 ತಿಂಗಳಿಂದನೂ ಇದೆ ಹೇಳ್ತಿದ್ದಾರೆ ಸರ್. ಹೇಳಿದ್ದೀರಾ? ರೈಟಿಂಗಲ್ಲಿ ಕೊಟ್ಟಿದ್ದೀರಾ ಸರ್? ಸರ್ ರೈಟಿಂಗಲ್ಲೂ ಕೊಟ್ಟಿದ್ದೀವಿ, ಕೋಲಾರ್ಗೆ ಹೋಗಿದ್ವಿ, ಕೋಲಾರಲ್ಲಿ ಕೂಡ ತಿಳಿಸಿದ್ದೀವಿ ಮಾಹಿತಿ. ಅದು ಯಾರೂ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. MLA ಮೇಡಮ್ ಬಂದಿದ್ರು ಇಲ್ಲಿಗೆ ಸ್ಕೂಲ್ ಹತ್ರ, MLA ಮೇಡಮ್ಗೂ ಹೇಳಿದ್ದೀವಿ, ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದಕ್ಕೆ ಮಕ್ಕಳನ್ನ ನಾವು ಯಾವುದೇ ಕಾರಣಕ್ಕೂ ಸ್ಕೂಲಿಗೆ ಕಳಿಸಲ್ಲ. ಸ್ಕೂಲ್ ಹಂಗೆ ಇರಲಿ, ಯಾರು ಬರ್ತಾರೋ ಬರಲಿ. ಅಧಿಕಾರಿಗಳಿಗಂತೂ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ ಅಂದರೆ ಅವರು ಖಾಸಗಿ ಶಾಲೆಗಳಲ್ಲಿ ಏನಾದರೂ ಮಿಂಗಲ್ ಆಗಿದ್ದಾರೆ ಅನ್ನೋ ನಮ್ಗೆ ಗೊತ್ತಿಲ್ಲ. ಗೌರ್ಮೆಂಟ್ ಶಾಲೆಗಳಿಗೆ ಕಳಿಸಿ ಅಂತ ಹೇಳ್ತಾರೆ. ಗೌರ್ಮೆಂಟ್ ಶಾಲೆಗಳಿಗೆ ಕಳಿಸಿದ್ರೆ ಹೆಂಗೆ ಟೀಚರ್ಗಳಿರಲ್ಲ. VO ಹತ್ರ ಸರ್ ಅವ್ರ ಪಾಡ್ಗವ್ರು ಬರ್ತಾರೆ, ಅವ್ರಿಗೇನು ಬರೋದೇ ಇಲ್ಲ ಸರ್. ಇವಾಗ ಅಪಾಯಿಂಟ್ ಆಗಿರೋರು ಬರ್ತಾ ಇರೋದು ಅಪ್ಪೋಜಿ ಕೂಡ ಒಬ್ಬರೇ, ಅವರು ಹೆಡ್ ಮಾಸ್ಟರ್ ಕೆಲಸ ಮಾಡೋದಾ ಇಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಸರ್? ಬರೀ ನಲಿ ಕಲಿಯಲ್ಲಿ ಮಾತ್ರ ಮಕ್ಕಳಿರೋದು 25 ಜನ ಇದ್ದಾರೆ. 25 ಜನದಲ್ಲಿ ಅವರು ಬರ್ತಾರೆ, ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಬೆಳಗ್ಗೆ 2 ಗಂಟೆಗೆಲ್ಲ ಬಿಟ್ಬಿಡ್ತಾರೆ ಆಚೆ. 2 ಗಂಟೆಗೆ ಬಿಟ್ಟರೆ ಸಾಯಂಕಾಲ 4:15, 5 ಗಂಟೆವರೆಗೂ ಆಟ ಆಡ್ಕೊತಾರೆ, ಹೋಗ್ತಾ ಇರ್ತಾರೆ ಬ್ಯಾಗ್ ಎತ್ಕೊಂಡು. ಗೆಸ್ಟ್ ಟೀಚರ್ ಸರ್ ಗೆಸ್ಟ್ ಟೀಚರ್ಗಳು ನಮ್ಗೆ ಬೇಡ ಸರ್, ಅಪಾಯಿಂಟ್ಮೆಂಟ್ ಇರೋರು ನಮ್ಗೆ ಬೇಕು. ಅದ್ರ ಬಗ್ಗೆ ಕೇಳೋಕ್ಕೆ ನಾವು ನಮ್ಮ BO ಹತ್ರ ಹೋಗಿದ್ವಿ. ಅಲ್ಲಿ ಹೋಗಿದ್ದಕ್ಕೆ ಅಪ್ಪ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಒಂದ್ಸಲಿ ಏನೋ ಮೇಲ್ಗಡೆ ಸ್ವಲ್ಪ ಪ್ರಯತ್ನ ಮಾಡಿ ಅಂದರು. ಅಲ್ಲಿ ನಾವು ಕೋಲಾರಲ್ಲಿ ಹೋದ್ವಿ, DDP ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿದ್ವಿ. ಆಯ್ತಪ್ಪ ಏನೋ ಹೇಳ್ತೀವಿ, ಮಾಡ್ಕೊಂಡು ಹೋಗಿ ನಮ್ಮ BO ಸರ್ಗೆ ಹೇಳ್ತೀವಿ ಅಂತ ಹೇಳಿದ್ರು. ಅಲ್ಲೋದ್ರೆ ಮತ್ತೆ ನೋಡೋಣ, ಹಂಗೆ ಬರಲಿ ಹಿಂಗೆ ಬರಲಿ ಏನೋ ಮಾಡ್ತೀವಿ, ಕಳಿಸ್ತೀವಿ ಅಂದರು. ಇಲ್ಲಿವರೆಗೂ ಏನೂ ಇಲ್ಲ, ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಈ ಸ್ಕೂಲಲ್ಲಿ ಒಂದೇ ಒಂದು ಟೀಚರ್ ಇದ್ದಾರೆ, ಅವರು ಹೆಡ್ ಮಾಸ್ಟ್ರು ಡ್ಯೂಟಿನೂ ಅವರೇ ಮಾಡಬೇಕು, ಬರೆಯುವುದು ಮತ್ತು ತರಕಾರಿ ತೊಗೊಂಡು ಬರಬೇಕು, ಎಲ್ಲ ನಾನೇ ಮಾಡಬೇಕನ್ನ ಏನು ಮಾಡೋದು ಅಂತಾರೆ. ನಮ್ಗೆ ತುಂಬ ತೊಂದರೆ ಇದೆ. ಇಲ್ಲಿ ನಮ್ಮ ಮಕ್ಕಳು 3 ಜನ ಇದ್ದರು. ಇಲ್ಲಿ ಟೀಚರ್ಸ್ ಕೊರತೆ ಇದ್ದಾಗ ನಾವು ಇಲ್ಲಿಂದ ಮಕ್ಕಳನ್ನ ಸುಂದರಪಾಳ್ಯಕ್ಕೆ ಕರ್ಕೊಂಡು ಹೋಗೋಕ್ಕೆ ನಾವು ರೆಡಿ ಆಗಿದ್ದೀವಿ. ನಾಳೆದು ಇಲ್ಲಿ ಟೀಚರ್ ಕಳಿಸಿಲ್ಲ ಅಂದರೆ ನಾವಂತೂ ಕಂಪಲ್ಸರಿ ಇಲ್ಲಿಂದ ಟೀಚರ್ ತಗೊಂಡು ಹೋಗಬೇಕು. ಇಲ್ಲಂದರೆ ಅಲ್ಲಿವರೆಗೂ ಸ್ಕೂಲ್ ಓಪನ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಮ್ಗೆ ತುಂಬ ತೊಂದರೆ ಇದೆ. ಇಲ್ಲಿ ನಮ್ಮೂರಲ್ಲಿ 85 ಸ್ಟ್ರೆಂತ್ ಇದ್ದರು ಹುಡುಗರು, ಇವಾಗ ಬಂದು 50 ಜನಕ್ಕೆ ಬಂದಿದ್ದಾರೆ. ಯಾಕಂದರೆ ಇಲ್ಲಿ ಟೀಚರ್ಸ್ ಇಲ್ಲ. ನಮ್ಮ ಸ್ಕೂಲು ನಮ್ಗೆ ಚೆನ್ನಾಗಿ ನಡೀಬೇಕಂತ ತುಂಬ ಆಸೆ. ಇಲ್ಲಿ ಕುಡಿಯೋಕ್ಕೆ ನೀರೂ ಪ್ರಾಬ್ಲಮ್. ಫಿಲ್ಟರ್ ಹಾಕಿ 15 ವರ್ಷ 17 ವರ್ಷ ಆಯಿತು. ಬಂಗಾರಪೇಟೆ ತಾಲೂಕಲ್ಲೇ ನಮ್ಮ ಏರಿಯಾಗೆ ಫಸ್ಟ್ ಬಂದಿದ್ದು ನಮ್ಮೂರಿಗೆ ಈ ಫಿಲ್ಟ್ರು. ಆವಾಗಲಿಂದನೂ ಒಂದು ದಿವಸ ಕೂಡ ರನ್ನಿಂಗ್ ಇಲ್ಲ. ತುಂಬ ತೊಂದರೆ ಇದೆ ಇಲ್ಲಿ. ಮತ್ತು ಮೊನ್ನೆ ಮೀಟಿಂಗ್ ಇಲ್ಲಿ ಸ್ಕೂಲು ಒಂದು ಬಿಲ್ಡಿಂಗ್ ಓಪನ್ ಇತ್ತು ಅಂತ ಮೇಡಮ್ ಅವ್ರು ಬಂದಿದ್ರು, MLA ಸಾಹೇಬರು. ಆಯಮ್ಮನಿಗೆ ಹೇಳ್ತೀವಿ, ಮಕ್ಕಳು ಕಾಲಿಡ್ಕೊಂಡು ಅಳ್ಕೊಂಡ್ರು, ಅಮ್ಮ ನಮ್ಗೆ ಟೀಚರ್ಸ್ ಇಲ್ಲ, ನಮ್ಗೆ ತುಂಬ ತೊಂದರೆ ಇದೆ ಅಂತ ಮಕ್ಕಳೇ ಕೇಳ್ಕೊಂಡ್ರು. ಆಯಮ್ಗೆ ಕಣ್ಣೆ ತೋರಿಸಿಲ್ಲ ಆಯಮ್ಮ. ಮತ್ತು BO ಹತ್ರ ಹೋಗಿ ಕೇಳಿದರೆ, ಏನಪ್ಪ ನಿಮ್ಮೂರಲ್ಲಿ ಏನೋ ಒಬ್ಬರು ಬೇಕಂತಾರೆ, ಒಬ್ರು ಬೇಡ ಅಂತಾರೆ ಅಂತ. ಯಾರು ಸರ್ ಹಂಗೆ ಹೇಳಿದ್ರು ಅಂದರೆ, ಏನೋ ಮೋಹನ್ ಕೃಷ್ಣ ಬೇಕಂತಾರಂತೆ, ಮೋಹನ್ ಕೃಷ್ಣ ಟೀಮ್ ಬೇಕಂತ ಹೇಳ್ತಾರಂತೆ, ಮತ್ತು ಏನೋ ಬೇರೆಯವರು ಬೇಡ ಅಂತ ಇರ್ತಾರಂತಾರೆ. ಸ್ಕೂಲಲ್ಲಿ ರಾಜಕೀಯ ಬೇಕಾಗಿತ್ತಾ? ಸ್ಕೂಲಲ್ಲಿ ರಾಜಕೀಯ ಯಾರು ಮಾಡಿದ್ರು? ನಮ್ಗೆ ತುಂಬ ಬೇಜಾರಾಗುತ್ತೆ ನಮ್ಮ ಊರ ಬಗ್ಗೆ ತಿಳ್ಕೊಂಡ್ರೆ. ಎಲ್ಲ ಇದ್ದು ಇವಾಗ ಏನು ಇಲ್ಲದೆ ಅಂತರ ಆಗಿಬಿಟ್ಟಿದೆ ಇಲ್ಲಿ. ಅದಕ್ಕೋಸ್ಕರ ಇದೆಲ್ಲ ಸರಿ ಹೋಗಿ ನಮಗೆ ಇಲ್ಲಿ ಟೀಚರ್ಸ್ ಬಂದರೆ ತುಂಬ ಸಂತೋಷ ಆಗುತ್ತೆ ಅಂತ ಕೋರ್ತಾ ಇದ್ದೀನಿ. ವಿದ್ಯಾರ್ಥಿ ಕಿರಣ್ ಅಂತ. ಇಲ್ಲಿ ಶಿಕ್ಷಕರ ಕೊರತೆ ಜಾಸ್ತಿ ಕಡಿಮೆ. ಬಟ್ ಏನು ಅಂದರೆ ಒಬ್ಬೇ ಟೀಚರು 70 ಜನಗೆ, ಅವರು ವಾರಕ್ಕೆ 3 ದಿವಸ ಬರ್ತಾರೆ. ಪ್ರಾಬ್ಲಮ್ ಪಾಪ, ಸ್ಟ್ರೆಂತು ಜಾಸ್ತಿ 70 ಜನ. ಇನ್ನೆಲ್ಲ ಗೆಸ್ಟೇಜ್ ಬರ್ತಾರೆ, ಗೆಸ್ಟೆಲ್ಲ ಪಾಠ ಮಾಡಲ್ಲಂತೆ. ಮಕ್ಕಳನ್ನ ಬೇಕಾದರೆ ಕೇಳಿ, ಪಾಠ ಮಾಡೋಕ್ಕಾಗಲ್ಲಂತೆ. ಮತ್ತು ಬಿಲ್ಡಿಂಗ್ ಎಲ್ಲ ಸೋರುತ್ತೆ ಪೂರ್ತಿ. ಮಳೆ ಬಂದರೆ ಮಕ್ಕಳು ಪಾಪ ಆಗಲ್ಲ ಶಾಲೆಯಲ್ಲಿ ಕೂತ್ಕೊಳಕ್ಕೆ. ಬಟ್ ಬೀಳ್ಬೇಕು, ಬಿಲ್ಡಿಂಗ್ ಬಿದ್ದೋಗ್ಬೇಕು ಅಂದರೆ ನಾವು ತೊಳೆದ್ರೆ ಕೇಸ್ ಆಗುತ್ತೆ. ಎಲ್ಲ ಸೋರುತ್ತೆ ಪಾಪ. ಅದಕ್ಕೋಸ್ಕರ ಮತ್ತೆ ಏನು ಅಂದರೆ ಟೀಚರ್ಸು ನಾವು ಗೌರ್ಮೆಂಟ್ ಟೀಚರ್ಸ್ ಮಾತ್ರ ಬರಬೇಕು, ಗೆಸ್ಟ್ ಟೀಚರ್ ಬೇಡ ನಮಗೆ. ವೆಂಗಸಂದ್ರ ಗ್ರಾಮದಲ್ಲಿ 12 ಜನ 4 ಗೌರ್ಮೆಂಟ್ ಟೀಚರ್ಸು, ಗೆಸ್ಟ್ ಅಲ್ಲ 4 ಗೌರ್ಮೆಂಟ್ ಟೀಚರ್ಸೇ ಇದ್ದಾರೆ 12 ಜನ ಮಕ್ಕಳಿಗೆ. ಮತ್ತು
ಇಲ್ಲಿ ಬರ್ತಾ ಇರೋದು ಮಂಜು ಸರ್ ಅಂತ ಡೆಪ್ಯುಟೇಷನಲ್ಲಿ ಬಂದವ್ರೆ ರೆಡ್ಡಳ್ಳಿಯಿಂದ ಬ್ಯೂಗೆ ಲೆಟರ್ ಕೊಟ್ಟಿದ್ದಾರೆ. ಅಲ್ಲಿ 15 ಜನ ಇದ್ದಾರೆ ಅಂತೆ, ಬೇಡ ನಮಗೆ 75 ಸ್ಟ್ರೆಂತ್ ಇದೆ ಗೋಪೆನಲ್ಲಿ, ಅಲ್ಲಿಗೆ ಹೋಗ್ತೀನಿ ಅಂದರೆ ಅದು ಬ್ಯೂ ಮುಂದೆ ಮೂವ್ ಮಾಡಿಲ್ಲ. ಅದು ನಿಮಗೆಲ್ಲ ತಿಳಿಸ್ತೀನಿ, ಮೊಬೈಲಲ್ಲಿ ಇದೆ, ಹಾಕ್ತೀನಿ ಬೇಕಾದರೆ. ಇವರೇ ರಿಕ್ವೆಸ್ಟ್ ಕೊಟ್ಟಿದ್ದಾನು, ಅವರು ತಲೆ ಕಟ್ಸ್ಕೊಂಡಿಲ್ಲ, ಸುಮ್ಮನೆ ಇದೋಗಿದ್ದಾರೆ. MLA ಬಂದಿದ್ದಾರೆ, MLAಗೆ ಮಕ್ಕಳು ಅಲ್ಕೊಂಡು ಹೇಳಿದ್ದಾರೆ ನಮ್ಮ ಟೀಚರ್ ಇಲ್ಲ, ಟೀಚರ್ ಆಗಬೇಕು ಅಂತ. ಪಾಪ ಅವರು ನೋವು ಬಂದೈತೆ ಮಕ್ಕಳಿಗೆ, ಅದೇನು ಕಿವಿಗೆ ಕೇಳಿಸಿಲ್ಲ. ಸುಮ್ಮನೆ ಬರ್ತಾರೆ, ಇರ್ತಾರೆ, ಹೋಗ್ತಾ ಇರ್ತಾರೆ. ಫಿಲ್ಟರ್ ನೋಡಿ, ಫಿಲ್ಟರ್ ಕೂಡ ಓಪನ್ ಮಾಡಿಲ್ಲ. 10 ವರ್ಷ 15 ವರ್ಷ ಫಿಲ್ಟ್ರು ಕೂಡ ಹಾಕಿಲ್ಲ, ಮಾಡ್ಲಿಲ್ವಾ? ಇಲ್ಲ, ಓಪನೇ ಮಾಡಿಲ್ಲ. ಅದರಲ್ಲಿ ಇರೋದು ಒಳಗಡೆ ಇರೋದೆಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ, ಏನಿಲ್ಲ, ಏನೂ ಇಲ್ಲ. Maruti exclusive Nexa car showroom at Bangarpet. Experience innovation, luxury and excellence like never before. For sale and service, Maruti Nexa cars. Location Nexa Studio, Bangarpet. Contact phone number 9036053347 or 8884471174. All NCERT CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay.